ಫ್ರೆಂಡ್ಸ್, ನೋಡಿ ಈಗ ನಾನು ಡ್ಯೂಟಿಗೆ ಬಂದಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಸ್ಟಾರ್ಟ್ ಮಾಡಿಲ್ಲ. ರೈಲ್ವೆ ಟ್ರ್ಯಾಕ್ ಎಲ್ಲ ರೆಡಿಯಾಗಿದೆ. JCB ಫ್ರೆಂಡು ಇನ್ನೂ ಬಂದಿಲ್ಲ, ಬರಬೇಕು. ಲಾರಿಗೆ ಸ್ಟಾರ್ಟ್ ಮಾಡಿದ್ದೀನಿ, ಮಾಡಿಸ್ಬೇಕು. ಈಗ ಎಲ್ಲ ಸ್ಟಾಕ್ ಆಗಿದ್ದಾರೆ JCB ಎಲ್ಲನೂ. ಇವಾಗ ನಮ್ಮ ಇಟಾಚಿ ಆ ಕಡೆ ಹೋಗೈತೆ, ಮಾಡಬೇಕು. ಇನ್ನೇನು ಫ್ರೆಂಡ್ಸ್, ಆರಾಮ ಹೇಗಿದೆ? ಆರೋಗ್ಯ ಎಲ್ಲರದ್ದು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್. ಗುಟ್ಕಾ, ಎಣ್ಣೆ, ಸಿಗರೇಟು ಎಲ್ಲ ಕಮ್ಮಿ ಮಾಡಿ ಆಯುಸ್ಸು ಆರೋಗ್ಯ ಚೆನ್ನಾಗಿಟ್ಕೊಳ್ರಿ. ನಾವು ಚೆನ್ನಾಗಿದ್ರೇ ಇನ್ನೊಬ್ಬನ ನಾವು ಚೆನ್ನಾಗಿ ಮಾಡೋಕ್ಕಾಗೋದು. ನಾವು ಕೆಟ್ಟದಂತ ಇಟ್ಕೊಳ್ರಿ, ನಾವು ಇನ್ನೊಬ್ಬನಿಗೆ ₹1 ಕೊಡೋಕ್ಕೂ ಆಗೋಲ್ಲ, ನಮ್ಗೆ ₹1 ಕೊಡೋನು ಯಾರೂ ಇರೋಲ್ಲ. ಯಾಕಂದರೆ ನಮ್ಮ ಹತ್ರ ನಮ್ಮದು ಆಯುಸ್ಸು ಆರೋಗ್ಯ ಚೆನ್ನಾಗಿದ್ದರೆ ಪರವಾಗಿಲ್ಲಪ್ಪ ಅವನು ಅಂತಾರೆ. ನಾವೇನ ಬಿದ್ದೋಗ್ಬಿಟ್ರೆ, ಹಿಂಗೆ ಇದ್ಕೊಂಡು ಹಿಂಗೆ ಕೆಳಗಡೆ ಬಿದ್ದೋಗ್ಬಿಟ್ರೆ ಯಾರೂ ಬಂದು ಎತ್ತಲ್ಲ. ಅವನಿಗೇನಪ್ಪ ಚೆನ್ನಾಗಿರುತ್ತಾ, ಚೆನ್ನಾಗಿ ಹಿಂಗಾಯ್ತು ಹಂಗಾಯ್ತು ಅದು ಇದು ಅಂತ ಹೇಳ್ಕೊಂಡು ಕಾಲ ಕಳ್ಕೊಂಡಿರ್ತಾರೆ. ಅದನ್ನು ಹೇಳೋದು, ಇರೋಷ್ಟು ದಿನ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದಂತೂ ಭಾವಿಸ್ಬಾರ್ದು. ನಮ್ಮ ಹತ್ರ ಊಟ ಇಲ್ಲ ಅಂದ್ರೂ ಊಟ ಎಲ್ಲಿದೆ ಅಲ್ಲಿ ದಾರಿ ತೋರಿಸ್ಬೇಕಿಂತ ಜಾಗದಲ್ಲಿ ಊಟ ಇದ್ದರೆ ಊಟ ಮಾಡ್ಕೊಬಾ ಅಂತ, ಅರ್ಥ ಆಯ್ತಾ? ಅಷ್ಟು ಮಾಡಬೇಕು. ಅನ್ನೋ ಅವ್ರು ಊಟ ಕೊಡೋನ್ಗೂ ಬೇಡನ್ಬಾರ್ದು, ನಾವು ಕೊಡೋಂಗಿಲ್ಲ ಅಂದರೆ ಅದು ದೇವ್ರ ಸೆನ್ಸಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಅವ್ರನ್ನ ಕೆಲಸ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಗಾಡಿ ಸ್ಟಾರ್ಟ್ ಮಾಡಿ ಈಗ ನೋಡಿ ಗಾಡಿ ರನ್ನಿಂಗು. ಹೈಡ್ರಾ ಒಂದು ಅಡ್ಡ ಇದ್ದ, ಹೈಡ್ರಾ ಸೈಡ್ಗೆ ಹಾಕ್ಸ್ತಾಯಿದ್ದೀನಿ. ಸೈಡ್ಗೆ ಹಾಕ್ಸ್ಬಿಟ್ಟು ಈಗ ಹೋಗ್ಬೇಕು. ಗಾಡಿ ಟಚ್ ಹೋಗುತ್ತೆ ಅಲ್ಲಿ. ನೋಡಿ ಟ್ರ್ಯಾಕೆಲ್ಲ ರೆಡಿಯಾಗಿದೆ. ಇಲ್ಲಿ ಇದು ಹಾಕ್ಬಿಟ್ಟು ನಮ್ಗೆ ಓಡಾಡೋಕ್ಕೆ ಜಾಗ ಇದ್ರಾಗ ಮಾಡ್ಬಿಡೋರು, ಇಲ್ಲಾಂದರೆ ಆರಾಮಾಗಿ ಓಡಾಡ್ಬೋದಿತ್ತು ನಾವು. ಹಂಗೆ ಎಲ್ಲ ಮೂಲೆಗೂ ಹೆಂಗೆ ಬಿಟ್ಟಾವ ನೋಡ್ರಿ. ನಾವು ಉತ್ತಲ್ ಸೇರ್ತಾವೆ ಬಂದು ನೋಡ್ರಿ. ಅದ್ಮೇಲೆ ನಾನು ಹೋಗ್ತಾ ಇರೋದು ಈಗ. ಯಾವ ಮಾಡಿದ್ರೆ ಟೈರ್ ಗೀರೆಲ್ಲ ಕಿಳ್ಕೊಂಡ್ಬಿಡ್ತಾವೆ. ಟ್ರ್ಯಾಕ್ ರೆಡಿ ಮಾಡ್ತಾವ್ರೆ. ಹೆಂಗೆ ಎಲ್ಲ ಜಂಕ್ಷನ್ ಇದು ಚೇಂಜ್ ಮಾಡ್ಕೊಳ್ಳೋದು, ಹಂಗೆ ಚೇಂಜ್ ಮಾಡ್ಕೊಳ್ಳೋದು. ಇದು ಕಾಣಿಸ್ತಾಯಿದೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಬಂದಿದೆ, ಇದೆಲ್ಲ ಮೆಟೀರಿಯಲ್. ಇದು ಗಾಡಿ ಸ್ಕಿಡ್ ಆಗ್ತಾಯಿದೆ. ನೋಡಿ ರೋಡ್ ಆಗ್ತಾವನೆ. ಹಿಂದೆಗಡೆ ಕಾಂಪೌಂಡ್ ಪಕ್ಕದಲ್ಲಿರೋ ಮಣ್ಣು ಅಲ್ಲಿ ಎತ್ತಿ ಬ್ಯಾಕ್ ಫಿಲ್ಲಿಂಗ್ ಮಾಡುವ ಅಂತಿದ್ದು. ಆ ಕಡೆಯಿಂದ ಎಲ್ಲ ಟ್ಯಾಟ್ರಲ್ಲಿ ಆಗ್ತಂದು ತುಂಬಿಟ್ರು. ಈ ಮಣ್ಣು ಲಾಟ್ ಆಗೋಯ್ತು ಈಗ. ಫ್ರೆಂಡ್ಸ್, ಆರಾಮ ಆರೋಗ್ಯ ಹೆಂಗಿದೆ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಚೆನ್ನಾಗಿರಬೇಕು. ದೇವ್ರು ನಂಬಿ, ಮನುಷ್ಯರು ನಂಬೇಡ್ರಿ. ಮನುಷ್ಯ ಯಾವತ್ತಿದ್ರೂ ನಾವು ಆವಿಗೆ ವಿಷ ಆವಿಗೆ ಆವಿಗೆ ಹಾಲಾಗ್ತಿರಲ್ಲ ನಾವು, ಆ ಟೈಪ್ ಮನುಷ್ಯ. ನೀವು ಎಷ್ಟನ್ನ ಕುಡಿಸಿ 8 ಗಂಟೆ ಕುಡ್ಕೊಂತ ನಾವು ದೌಡಿನಾಗ ವಿಷ ಇದ್ದೇ ಇರ್ತದೆ ಆವಿಗೆ. ಆ ಥರ ಮನುಷ್ಯ ನೀವೆಷ್ಟೇ ಗಂಟೆ ತಿನ್ನಿಸಿ ಉಣಿಸಿ ಅವನೇನು ಹೇಳ್ತಾನೆ, ತಿಂದ ಗಂಟೆ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ. ತಿಂದಾದ್ಮೇಲೆ ಅವನೇನು ತಿನ್ನಿಸ್ದ, ಅವನು ಏನೋ ಇನ್ನೊಬ್ಬನ ಹತ್ರ ಹೇಳ್ಕೊತಾನೆ. ದೇವ್ರಿಗೆ ಏನು ಬೇಕಾದ್ರೆ ಮಾಡಿ, ದೇವ್ರು ಇವತ್ತಿಲ್ಲ ನಾಳೆ ಕಾಯ್ತಾನೆ. ಫ್ರೆಂಡ್ಸ್ ಇಂಥವ್ರು ಮಾಡಿ. ಈ ಕಷ್ಟ ಕಾಲದಲ್ಲಿ ಇರಬೇಕಾದ್ರೆ ಫ್ರೆಂಡ್ಸು ಸಾಥ್ ಕೊಡಬೇಕು, ಬಿಟ್ಟು ಓಡಬಾರ್ದು. ನಿನ್ನ ಕಷ್ಟ ಇದೆ, ₹100 ನಿನ್ನ ಕಷ್ಟ ಇದೆ, ಆ ₹100 ₹50 ಆದರೂ ಕೊಡೋನಿರ್ಬೇಕು ಅಂತ ಫ್ರೆಂಡ್ಸ್ ಇರಬೇಕು. ಸುಮ್ಮನೆ ಅಂತಿಂಥವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಸುಮ್ಮನೆ ಟೈಮಲ್ಲಿ ಓಡೋಗ್ಬಿಡ್ತಾರೆ. ರಿಲ್ಯಾಕ್ಸ್ನೂ ಅಷ್ಟೇ ರೀ. ನೋಡಿ ರಿಲ್ಯಾಕ್ಸ್ ಹೆಂಗಿದೆ ಗೊತ್ತಾ? ದುಡ್ಡಿದ್ರೆ ದುನಿಯಾ,
ದುಡ್ಡಿಲ್ಲ ಅಂದರೆ ರಿಲೇಷನ್ ಇಲ್ಲ, ಯಾರಿಲ್ಲ. ಅಪ್ಪ ಅಮ್ಮ ಪ್ರೀತಿ ಹುಡ್ಸಿದ್ದಾರೆ ಅವರು. ದೇವರು ಫಸ್ಟ್ ದೇವ್ರು ಅವರೇ, ಸೆಕೆಂಡ್ ದೇವರು ನಾವು ನೋಡಿದಿರೋ ದೇವ್ರುಗಳವೆ ಬೇಜಾನವೆ. ಫಸ್ಟ್ ದೇವರು ಅಪ್ಪ ಅಮ್ಮನೇ, ಅವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ನನಗನ್ಸುತ್ತೋ ಅಷ್ಟೇ, ನಾನು ದೇವ್ರು ನೋಡಿಲ್ಲ, ನಾನು ಅವ್ರನ್ನೇ ನೋಡಿದ್ದು. ಆದರೆ ಇದೇನೆ ಅಂತ ನಂಬಿಕೆ ಮೇಲೆ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ದೇವ್ರಿದ್ದಾನೆ, ದೇವ್ರಿಲ್ಲ ಅಂದರೆ ಪ್ರಪಂಚ ಇಲ್ಲ. ಒಂದು ಪಿಲ್ಲರ್ ಇಲ್ಲ ರೀ ಆಕಾಶಕ್ಕೆ. ನಾವು ಮನೆ ಕಟ್ಬೇಕಾದ್ರೆ 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಮನೆ ಕಟ್ಬೇಕಾದ್ರೆ 10-18 ಪಿಲ್ಲರ್ ಹಾಕ್ಬಿಡ್ತೀರಿ. ಒಂದೇ ಒಂದು ಪಿಲ್ಲರ್ ಇಲ್ಲ ಆಕಾಶಕ್ಕೆ. ಭೂಮಿಗೆ ನೀವು ಎಷ್ಟನ್ನ ಕೋರಿರಿ, ನೀರು ಬರ್ತಾನೆ ಇರ್ತದೆ. ನೀವು ಬೋರ್ ಹಾಕಿ ನೀವು ಏನೇ ಮಾಡಿ ನೀರು ಸಿಗುತ್ತೆ. ಅದೇ ನೋಡ್ರಿ ದೇವ್ರು ಇದ್ದಾನೆ ಅಂತ ಒಂದು ಅರ್ಥ. ನಾನು ನೋಡಿಲ್ಲ ದೇವ್ರನ್ನ, ನೋಡಿದಿರ ನಾವು ದೇವ್ರು ಇದ್ದಾನೆ ಅಂತ ನಂಬಿದ್ದೀವಿ ಅಷ್ಟೇ. ನಂಬಿಕೆ ಮೇಲೆ ದುನಿಯಾ. ಏನು ಮಾಡೋಕ್ಕಾಗುತ್ತೆ ರೀ, ಎಲ್ಲ ಹಾಲು ಕುಡಿದ್ಬಿಟ್ಟು ವಿಷ ಕಕ್ಕವ್ರೆ ಇದ್ದಾರೆ ದುನಿಯಾ. ಅಂಥ ದುನಿಯಾದಲ್ಲಿ ನಾವಿದ್ದೀರಿ. ನಾವು ಹೋಗ್ಬೇಕು. ರಿಲೇಷನ್ ಇರಲಿ, ಯಾರೇ ಇರಲಿ, ಇವತ್ತು ಊಟ ಹಾಕ್ತಾನೆ, ನಾಳೆ ಹೇಳ್ಬಿಡ್ತಾನೆ, ನಾನು ಅವ್ನಿಗೆ ಊಟ ಹಾಕ್ತೆ ಕಣೋ ಅಂತ. ದೇವ್ರು ಹೇಳೋಣ, ನಾನು ತಿನ್ಸ್ದೆ ಕಣೋ, ನಾನು ಹಂಗೆ ಮಾಡ್ದೆ ಕಣೋ, ನಾನು ಇಸ್ಕೊಟ್ಟೆ ಕಣೋ, ನಾನು ಅಷ್ಟು ಕಣೋ ಅಂತ ಹೇಳೋರು ಇದ್ದಾರೆ ಭೂಮಿ ಮೇಲೆ. ಹೇಳ್ಕೊಳ್ಳಿ ಬಿಡ್ರೆ ದೇವ್ರು ನೋಡ್ಕೊತಾನೆ. ಅವ್ನು ಪುಣ್ಯ ಮಾಡೋನೋ, ಕರ್ಮ ಮಾಡೋನೋ, ಧರ್ಮ ಮಾಡೋನೋ ಅದು ಅವ್ನು ಸೇರಿದ್ದು. ನಾವೇನು ಹೇಳೋಕ್ಕಾಗಲ್ಲ. ಆಯ್ತು ಫ್ರೆಂಡ್ಸ್, ಆಯ್ತು. ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿಯ ಚಾಲಕ ಚಾನ್ಪಾಷ ಒಂದು 3-4 ದಿವಸದಿಂದ ವೀಡಿಯೋ ಮಾಡಿಲ್ಲ, ಯಾಕೋ ಬೇಜಾರಾಗಿತ್ತು. ನಾವು ಒಳ್ಳೇದಂತ ಹೋಗ್ತೀರಿ, ಅಲ್ಲೇ ಕೆಟ್ಟದಂತ ಬರೋದು ನಮ್ಮ ಹಿಂದೆನೇ. ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮದು ದೇವರ ನಮ್ಮ ಮನೆ ಬರೋದಲ್ಲಿ ಏನು ಬರ್ದಿದ್ದಾನೋ ಅದು ದೇವ್ರಿಗೆ ಗೊತ್ತು. ನಮ್ಗೆ ಗೊತ್ತಾಗ್ಬಿಟ್ಟಿದ್ರೆ ನಾವು ಎಲ್ರಿ ದೇವ್ರು ನಂಬ್ತೀರಿ. ನಾನೇ ದೇವರು ಆ ಥರ ಇದ್ರೂ ಮನುಷ್ಯ ಈಗ ದೇವ್ರಾಗ್ಬಿಡ್ತಾವನೆ. ಹೇಳ್ತಾನೆ ನಾನೇ ಎಲ್ಲ. ಒಬ್ಬ ಮನುಷ್ಯ ಸೊತ್ತೋಗಿದ್ರೆ ಅವನು ಎಬ್ಬರ್ಸೋಕ್ಕಾಗಲ್ಲ. ದೇವ್ರು ಬೇಕಾದ್ರೆ ಎಬ್ಬರಿಸ್ಬಿಡ್ತಾನೆ. ಸೊತ್ತಾಗಿರೋ ಮನುಷ್ಯಗೆ ಪ್ರಾಣ ಕೊಟ್ಬಿಡ್ತಾನೆ. ಒಂದು ಗಿಡದಲ್ಲಿ ಎಲೆ ಕಿತ್ಬಿಟ್ಟು ಜೋಡ್ಸೋಕ್ಕಾಗಲ್ಲ ಮನುಷ್ಯನ ಕೈಯಲ್ಲಿ. ದೇವ್ರು ಬೇಕಾದ್ರೆ ಮಾಡ್ಬಿಡ್ತಾನೆ. ಆದರೆ ಇವರು ನಾನೇ ದೇವರು ಎಲ್ಲ ನಂದೇ ಎಲ್ಲ ಅಂತಾರೆ. ಫ್ರೆಂಡ್ಸ್, ಇದರಲ್ಲಿ ಏನಾನ ತಪ್ಪು ಹೇಳಿದರೆ ಸಚ್ಚೆ. ನನ್ನ ಮನಸ್ಸಲ್ಲಿ ನನ್ನ ನೋವಿದೆ ಇವತ್ತು. ಯಾಕೆ ಗೊತ್ತಾ, ನಾನು ಎಷ್ಟೋ ಜನ ನಂಬಿದೆ. ನಾನು ಎಲ್ಲರೂ ಮೋಸ ಮಾಡಿಬಿಟ್ರು. ನಾನು ಒಳ್ಳೆಯವ್ರಂತ ಹೋದೆ. ನಮ್ಮ ರಿಲೇಷನ್ ಆಗಲಿ, ಬೇರೆಯವರಾಗಲಿ, ಯಾರಿಗೆ ಏನು ಬೇಕಾದ್ರೂ ಮಾಡಬೇಕಾದ್ರೆ ಫಸ್ಟ್ ಇರ್ತಾಯಿದ್ದೆ, ಎಲ್ಲ ಮಾಡಿದೆ. ಇವಾಗ ನನಗೆ ಅವರು ಲೆಕ್ಕ ಇಲ್ಲ. ಕಾಲು ಕಸ ಅಂದ್ಬಿಟ್ಟು ಲೆಕ್ಕದಲ್ಲಿ ಇಕ್ಕವ್ರೆ. ನನಗೆ ಬೇಕಾಗಿಲ್ಲ ಅದು. ಇರೋ ಗಂಟ ನನಗೆ ನಾನಿರೋ ಗಂಟ ನನ್ನ ಪ್ರೀತಿ ವಿಶ್ವಾಸ ಏನಿದೆ, 4 ಜನಕ್ಕೆ ಒಳ್ಳೇದು ಮಾಡೋದು ನನ್ನ ಕೈಲಿ ಆಗುತ್ತೋ ಇಲ್ವೋ. 100 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 1 ರೂಪಾಯಿ ಅಟ್ಲೀಸ್ಟ್ 1 ರೂಪಾಯಿ ಆದರೂ ನಾನು ಹೆಲ್ಪ್ ಮಾಡಿದೆ. ನಾನು ಊಟ ಹಾಕಿ ಹೋಗ್ತಾ ಇಲ್ಲ ಅಂದರೆ ನಾನು ಊಟ ಎಲ್ಲಿದೆ ಅಂತ ತೋರ್ಸೋಕೆ ಹೋಗ್ತೆ ಅಂತ ಮಾಡ್ತೀನಿ. ನಾನು ಅಷ್ಟೇ. ನಾನು ಇನ್ನೊಬ್ಬರ್ತಾರೆ ಇನ್ನೊಬ್ಬಂದು ತಿನ್ನಬೇಕು, ಅವ್ನು ಬದುಕೋ ನಾನು ಬದುಕಬೇಕು, ಅದು ನನ್ನ ಜೀವನದಲ್ಲೇ ಇಲ್ಲ, ನನ್ನ ಇದರಲ್ಲೇ ಇಲ್ಲ, ನನ್ನ ಜೈಮಂದಲ್ಲೇ ಇಲ್ಲ. ಅವ್ನು ಹಾಕ್ತಾವನು ಬಟ್ಟೆ ಅದೇ ಥರ ಹಾಕ್ಬೇಕಂತಿಲ್ಲ. ಅವ್ನು ಬಿರಿಯಾನಿ ತಿಂತವ್ನು ನಾನು ತಿನ್ಬೇಕಂತಿಲ್ಲ. ನನಗೆ ದೇವ್ರು ಏನು ಕೊಟ್ಟವನೇ, ಸೊಪ್ಪು ಸಾರು ಮುದ್ದೆ ನೀರಲ್ಲಿ ಕಲ್ಸ್ಕೊಂಡು ಕುಡ್ಕೊಬಿಡೋಣ. ಆ ಥರ ನಾವು ಬದುಕಬೇಕಷ್ಟೇ. ನಾವು ಇನ್ನೊಬ್ಬನ ಹೆಂಗವನೇ, ಇನ್ನೊಬ್ಬನ ಕತೆಗಳು ನಮ್ಗೆ ಬೇಡ. ನಮ್ದು ಇದೇ ನೋಡ್ರಿ ಈ ಥರ. ನಮಗೆ ಮೋಸ ಮಾಡಿರೋ ಬೇಜಾನ್ ಜನ ಅವರೇ. ನಾವು ಮೋಸ ಮಾಡೋಕ್ಕೆ ಹೋಗ್ಬಾರ್ದು. ದೇವ್ರಿಗೆ ಮುಖ ತೋರಿಸ್ಬೇಕು ನಾವು ಹೋಗಿ. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ಶೇರ್ ಮಾಡಿ, ಕಮೆಂಟ್ ಮಾಡಿ.